ಟನ್ 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 ಕೇಳಿ ಗಂಟೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮಿನುಗುತ್ತೀಯೇ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ, ತಲುಪುವೆ ಶಾಲೆಯ ಗೇಟಿನ ತನಕ. ತುಸುವೆ ನಡಿಗೆ ಸಾಕು, ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ ದೀಪ. ಟನ್ 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 ಕೇಳಿ ಗಂಟೆ ಧ್ವನಿ, ಶಾಲೆಯು ಕರೆಯುತ್ತಿದೆ ಬನ್ನಿ. ಬನ್ನಿ ಕರೆಯುತ್ತಿದೆ ಶಾಲೆ, ಬನ್ನಿ ಕರೆಯುತ್ತಿದೆ ಶಾಲೆ. ಟನ್ ಟನ್ ಟನ್. ಶಿಕ್ಷಣ ನನ್ನ ಹಕ್ಕು. ಬನ್ನಿ ಇಂಗ್ಲಿಷ್ ಕಲಿಯೋಣ ತರಗತಿಗೆ ಸ್ವಾಗತ. ನಾನು ಕಳೆದ 2 ತರಗತಿಗಳಲ್ಲಿ ದ್ವಿತೀಯ PU ಇಂಗ್ಲಿಷ್ ಪಠ್ಯಪುಸ್ತಕದಲ್ಲಿ ಇರುವಂತಹ ಒಂದು ಪಾಠ, ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್, ಈ ಪಾಠದ ಪರಿಚಯವನ್ನ ಮಾಡಿಕೊಡ್ತಾ ಇದ್ದೀನಿ. ಇವತ್ತಿನ ಈ ತರಗತಿಯಲ್ಲಿ ಈ ಪಾಠವನ್ನ ಮುಂದುವರಿಸೋಣ. ವಂದನಾ ಶಿವ ಪ್ರಕೃತಿಯ ಹಕ್ಕುಗಳ ಬಗ್ಗೆ ವಿಶ್ವಸಂಸ್ಥೆ ಏನೆಲ್ಲ ಕಾರ್ಯಕ್ರಮಗಳನ್ನ 2011ರಲ್ಲಿ ಹಮ್ಮಿಕೊಂಡು ಭೂಮಿಯ ಹಕ್ಕುಗಳನ್ನ ಕಾಪಾಡುವಂತಹ ಕೆಲಸವನ್ನ ಮಾಡ್ತು ಅನ್ನೋದನ್ನ ಚರ್ಚಿಸ್ತಾ ಈಕೋ ಅಪಥೈಟ್ ಅನ್ನುವಂತಹ ಒಂದು ಅಂಶವನ್ನ ಚರ್ಚಿಸ್ತಾರೆ. ಅಪಥೈಟ್ ಅನ್ನೋದು ವರ್ಣಭೇದ ನೀತಿ. ನಿಮ್ಮ ಮೈಬಣ್ಣದ ಆಧಾರದ ಮೇಲೆ ಒಂದು ದೇಶದ ಪ್ರಜೆಗಳಾಗಿ ನಿಮಗೆ ಭಿನ್ನವಾದ ಹಕ್ಕುಗಳು ಇರುತ್ತವೆ ಅನ್ನೋದನ್ನ ದಕ್ಷಿಣ ಆಫ್ರಿಕಾ ದೇಶ ಆಚರಿಸ್ತಾ ಇತ್ತು. ಈ ಸೌತ್ ಆಫ್ರಿಕಾ ಏನು ದಕ್ಷಿಣ ಆಫ್ರಿಕಾ ಇದೆ, ಈ ದಕ್ಷಿಣ ಆಫ್ರಿಕಾ ದೇಶದಲ್ಲಿ ಈ ರೀತಿಯ ಒಂದು ಅಭ್ಯಾಸ ಇತ್ತು. ಅದನ್ನ ವರ್ಣಭೇದ ನೀತಿ ಅಂತ ಹೇಳ್ತಾರೆ. ಅದೇ ತರದ ಒಂದು ನೀತಿ ಇವತ್ತು ವಿಶ್ವದಾದ್ಯಂತ ಮನುಷ್ಯರಲ್ಲೂ ಕೂಡ ಇದೆ. ಮನುಷ್ಯರೇ ಬೇರೆ, ಪ್ರಕೃತಿನೇ ಬೇರೆ, ಉಳಿದ ಪ್ರಾಣಿಗಳೇ ಬೇರೆ, ಉಳಿದ ಜೀವಿಗಳೇ ಬೇರೆ, ನಾವೇ ಬೇರೆ, ಉಳಿದ ಎಲ್ಲವೂ ಬೇರೆ ಅಂತ ಹೇಳಿ ಅದನ್ನ ವಂದನಾ ಶಿವ ಈಕೋ ಅಪಥೈಟ್ ಅಂತ ಹೇಳಿ ಕರೀತಾರೆ. ಪರಿಸರ ವರ್ಣಭೇದ ನೀತಿ ಅಂತ ಹೇಳಿ. ಇದರಿಂದ ಪ್ರಕೃತಿಗೆ ಏನೇ ಧಕ್ಕೆ ಆದ್ರೂ ಮನುಷ್ಯರಿಗೂ ಧಕ್ಕೆ ಆಗತ್ತೆ, ಪ್ರಕೃತಿಗೆ ಅಪಾಯ ಆದ್ರೆ ಮನುಷ್ಯರಿಗೂ ಅಪಾಯ ಆಗತ್ತೆ ಅನ್ನುವಂತಹ ಒಂದು ಅಂಶ, ಒಂದು ಸತ್ಯವನ್ನ ಮನುಷ್ಯರು ಇನ್ನು ಒಪ್ಕೊಳ್ಳೋದಿಕ್ಕೆ ಆಗಿಲ್ಲ ಅನ್ನೋದನ್ನ ವಂದನಾ ಶಿವ ಚರ್ಚಿಸ್ತಾರೆ. ಈ ತರದ ಭೇದ ಭಾವ, ಸಪರೇಷನ್ ಹೇಗೆ ಬಂತು ಅದನ್ನ ಅರ್ಥ ಮಾಡಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಈ ಸಪರೇಟ್ನೆಸ್ ಅನ್ನೋದು ಯಾವಾಗ ಭೂಮಿಯನ್ನ ಜೀವಂತವಿರುವ ಒಂದು ವ್ಯವಸ್ಥೆ ಅನ್ನೋದನ್ನ ಬಿಟ್ಟು ನಮಗೆ ಕಚ್ಚಾ ವಸ್ತುಗಳನ್ನ ಕೊಡುವಂತಹ ಒಂದು ಮೃತ ಭೂಮಿ ಅಂತ ಹೇಳಿ ಪರಿಗಣಿಸಲಿಕ್ಕೆ ಶುರು ಮಾಡಿದ್ರು, ಅಲ್ಲಿಂದ ಈ ಸಮಸ್ಯೆ ಆರಂಭ ಆಯಿತು ಅನ್ನೋದನ್ನ ಅವರು ಹೇಳ್ತಾರೆ. ಭೂಮಿಯನ್ನ ಒಂದು ಡೆಡ್ ಮ್ಯಾಟರ್ ಆಗಿ, ಡೆಡ್ ಅರ್ತ್ ಅಂತ ಹೇಳಿ ಪರಿಗಣಿಸುವಂತ ಒಂದು ವ್ಯವಸ್ಥೆ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ನಂತರ ಜಗತ್ತಿನಲ್ಲಿ ಪ್ರಾರಂಭ ಆಯಿತು ಅಂತ ಹೇಳಿ ವಂದನಾ ಶಿವ ಹೇಳ್ತಾರೆ. ಈ ಕೈಗಾರಿಕಾ ಕ್ರಾಂತಿ ಬಗ್ಗೆ ನೀವು ಹೈಸ್ಕೂಲ್ ಹಂತದಲ್ಲಿ ಕಲ್ತಿರ್ತೀರಿ, ಅದನ್ನು ಮತ್ತೆ ನೆನಪು ಮಾಡಿಕೊಳ್ಳಿ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆದಾಗ ಹೆಚ್ಚು ಉತ್ಪಾದನೆ ಮಾಡುವಂತಹ ಕೆಲಸ ಆರಂಭವಾಯಿತು. ಈ ಉತ್ಪಾದನೆಗಾಗಿ ಕಚ್ಚಾ ವಸ್ತುಗಳು, ರಾ ಮೆಟೀರಿಯಲ್ಸ್ ಬೇಕಾಯಿತು. ಈ ರಾ ಮೆಟೀರಿಯಲ್ಸ್ ಅನ್ನ ಭೂಮಿಯಿಂದ ಪಡ್ಕೊಳ್ಳುವಂತಹ ಕೆಲಸ ಆರಂಭ ಆಯಿತು. ಆವಾಗ ಭೂಮಿ ಅನ್ನೋದು ಒಂದು ಜೀವಂತ ವ್ಯವಸ್ಥೆ ಅನ್ನೋದರ ಬದಲು ವಸ್ತುಗಳನ್ನ ಕೊಡುವಂತಹ ಒಂದು ವಸ್ತು ಅಷ್ಟೇ ಅಂತ ಹೇಳಿ ಆಯ್ತು. ಹಾಗಾಗಿ ಟೆರ್ರಾ ಮಾದ್ರೆ, ಟೆರ್ರಾ ಅಂದ್ರೆ ಭೂಮಿ, ಮಾದ್ರೆ ತಾಯಿ ಅನ್ನುವ ಯೋಚನೆಯನ್ನ ಬಿಟ್ಟು ಟೆರ್ರಾ ನಲ್ಲೀಸ್, ಎಂಟಿ ಲ್ಯಾಂಡ್ ಅನ್ನುವಂತ ಯೋಚನೆಗೆ ನಾವು ಅಂದ್ರೆ ಮನುಷ್ಯರು ಬಂದು ತಲುಪಿದ್ರು ಅಂತ ಹೇಳಿ ವಂದನಾ ಶಿವ ಹೇಳ್ತಾರೆ. ನಂತರ ಈ ತರದ ಆಲೋಚನೆ ಫ್ರಾನ್ಸಿಸ್ ಬೇಕನ್ ಅನ್ನುವರು, ಒಬ್ಬ ವಿಜ್ಞಾನಿ, ಫಾದರ್ ಆಫ್ ಮಾಡರ್ನ್ ಸೈನ್ಸ್ ಅಂತ ಹೇಳಿ ಅವರನ್ನ ಕರೀತಾರೆ. ಅವರು ವಿಜ್ಞಾನದ ಅನ್ವೇಷಣೆಗಳು
ಏನ್ ಮಾಡತ್ವೆ ಅಂತ ಹೇಳಿದ್ರೆ, ದ ಸೈನ್ಸ್ ಅಂಡ್ ದ ಇನ್ವೆನ್ಷನ್ಸ್ ದಟ್ ರಿಸಲ್ಟ್ ಡು ನಾಟ್ merely exert a gentle guidance over nature's course. They have the power to conquer and subdue her, to shake her to her foundations ಅಂತ ಹೇಳಿ ಫ್ರಾನ್ಸಿಸ್ ಬೇಕನ್ ಹೇಳಿದ್ರು ಅನ್ನೋದನ್ನ ವಂದನಾ ಶಿವ ದಾಖಲಿಸ್ತಾರೆ. ವಿಜ್ಞಾನ ಮತ್ತು ಅದರಿಂದ ಆಗುವಂತಹ ಪ್ರಯೋಗಗಳು, ಅನ್ವೇಷಣೆಗಳು ಭೂಮಿಯ ಮೇಲೆ ಪ್ರಭಾವವನ್ನ ಬೀರುವುದಷ್ಟೇ ಅಲ್ಲ, ಈ ಭೂಮಿಯ ಹೆಡೆಮುರಿ ಕಟ್ಟುತ್ತವೆ ಅಂತ, ಅಂದ್ರೆ ಭೂಮಿಯನ್ನ ಮನುಷ್ಯನ ಗುಲಾಮನಾಗಿ ಮಾಡಿಕೊಳ್ಳುತ್ತೆ ಅಂತ ಹೇಳಿ ಆಧುನಿಕ ವಿಜ್ಞಾನದ ಪಿತಾಮಹ ಅಂತ ಕರೆಯಲ್ಪಡುವಂತ ಫ್ರಾನ್ಸಿಸ್ ಬೇಕನ್ ಹೇಳಿದ್ರು. ಹಾಗಾಗಿ ವಿಜ್ಞಾನದ ಬೆಳವಣಿಗೆಯ ಜೊತೆಗೆ ಭೂಮಿಯನ್ನ ಒಂದು ಜೀವಂತ ವ್ಯವಸ್ಥೆ ಅನ್ನೋದರ ಬದಲು ಕಚ್ಚಾ ವಸ್ತುಗಳ ಸಂಗ್ರಹಾಲಯ ಅಂತ ಹೇಳಿ ಯೋಚಿಸುವಂತಹ ಒಂದು ಆಲೋಚನಾ ದಾಟಿ ಆರಂಭ ಆಯಿತು ಅನ್ನೋದನ್ನ ವಂದನಾ ಶಿವ ಹೇಳ್ತಾರೆ. ಹಾಗಾಗಿ ಭೂಮಿ ಅಂತ ಇರೋದು ಮನುಷ್ಯನ ಉಪಯೋಗಕ್ಕೆ ಅಂತ ಹೇಳಿ ಆಗ್ಲಿಕ್ಕೆ ಶುರುವಾಯಿತು ಅಂತ ಹೇಳಿ ಹೇಳ್ತಾರೆ. ಮುಂದೆ ಕ್ಯಾರೋಲಿನ್ ಮರ್ಚೆಂಟ್ ಅನ್ನುವಂತಹ ಒಬ್ಬ ತತ್ವಜ್ಞಾನಿ ಹಾಗೂ ಇತಿಹಾಸ ತಜ್ಞರ ಮಾತುಗಳನ್ನ ವಂದನಾ ಶಿವ ಹೇಳ್ತಾ ಹೋಗ್ತಾರೆ. ನೇಚರ್ ಆಸ್ ಅ ಲಿವಿಂಗ್ ನರ್ಚರಿಂಗ್ ಮದರ್ ಟು ಇನರ್ಟ್ ಡೆಡ್ ಅಂಡ್ ಮ್ಯಾನಿಪುಲೇಟಿವ್ ಮ್ಯಾಟರ್. ಅಂದ್ರೆ ಒಂದು ನೇಚರ್ ಅನ್ನೋದು ಲಿವಿಂಗ್ ನರ್ಚರಿಂಗ್ ಮದರ್ ಅನ್ನುವಂತಹ ಆಲೋಚನೆಯಿಂದ ಅದೊಂದು ಇನರ್ಟ್, ಯಾವುದೇ ಜೀವವಿಲ್ಲದ ಬೇಕಾದಂತೆ ಬಳಸಿಕೊಳ್ಳಬಹುದಾದ ವ್ಯವಸ್ಥೆ ಅನ್ನುವ ಆಲೋಚನೆ ಯಾವಾಗ ಮನುಷ್ಯನಲ್ಲಿ ನೆಲೆಯೂರುತ್ತೋ ಆಗಿನಿಂದ ಭೂಮಿಯನ್ನ ಕಚ್ಚಾ ವಸ್ತುಗಳ ಸಂಗ್ರಹಾಗಾರ, ಒಂದು ಡೆಪಾಸಿಟ್ ಅಷ್ಟೇ ಅಂತ ಹೇಳಿ ನೋಡುವಂತಹ ಯೋಚನೆ ಬಲವಾಗ್ತಾ ಹೋಯಿತು ಅಂತ ಹೇಳಿ ವಂದನಾ ಶಿವ ಹೇಳ್ತಾರೆ. ಈ ವಿಜ್ಞಾನದ ಜೊತೆಗೆ ಬೆಳೆದಂತಹ ಕ್ಯಾಪಿಟಲಿಸಂ, ಬಂಡವಾಳಶಾಹಿ ಆರ್ಥಿಕ ವ್ಯವಸ್ಥೆ ಕೂಡ ಇದಕ್ಕೆ ಪೂರಕವಾಗಿ ಕೆಲಸ ಮಾಡ್ತು. ಕ್ಯಾಪಿಟಲಿಸಂಗೆ ಯಾವಾಗ್ಲೂ ಒಂದು ಲಾಭದ ಆಸೆ ಇರುತ್ತೆ. ಎಷ್ಟು ಲಾಭವನ್ನ ಪಡಿಬಹುದೋ ಅಷ್ಟು ಲಾಭವನ್ನ ಪಡಿಬೇಕು ಅನ್ನುವಂತಹ ಯೋಚನೆ ಇರುತ್ತೆ. ಕ್ಯಾಪಿಟಲಿಸಂ ಆಲ್ವೇಸ್ ಕೇರ್ಸ್ ಫಾರ್ ದಿ ಪ್ರಾಫಿಟ್, ನಥಿಂಗ್ ಮೋರ್ ನಥಿಂಗ್ ಲೆಸ್. ಹಾಗಾಗಿ ಒಂದು ಕಡೆ ವಿಜ್ಞಾನ, ಮತ್ತೊಂದು ಕಡೆ ಕ್ಯಾಪಿಟಲಿಸಂ ಭೂಮಿಯನ್ನ ಕೇವಲ ವಸ್ತುವಾಗಿ ನೋಡುವಂತಹ, ಟೆರ್ರಾ ನಲ್ಲೀಸ್ ಆಗಿ ನೋಡುವಂತಹ ವ್ಯವಸ್ಥೆಯನ್ನ ಪೋಷಿಸ್ಬಿಡ್ತು ಅಂತ ಹೇಳಿ ವಂದನಾ ಶಿವ ಚರ್ಚಿಸ್ತಾರೆ. ನಂತರ ಈ ಗ್ಲೋಬಲೈಸೇಷನ್ನಿನ ಪರಿಣಾಮದಿಂದ, ಜಾಗತೀಕರಣದ ಪರಿಣಾಮದಿಂದ ಸಮಸ್ಯೆಗಳು ಅನೇಕ ಸಮಸ್ಯೆಗಳು ಎಲ್ಲರನ್ನೂ ಕಾಡ್ಲಿಕ್ಕೆ ಶುರು ಮಾಡಿದ್ದಾವೆ, ಪೀಡನೆಯನ್ನ ಶುರು ಮಾಡಿದ್ದಾವೆ. ಇದಕ್ಕೆ ದಾರಿ ಏನಪ್ಪಾ ಅಂತ ಹೇಳಿದ್ರೆ, ಪ್ರಕೃತಿ ಅನ್ನೋದನ್ನ ಡೆಡ್ ಮ್ಯಾಟರ್ ಅನ್ನುವಂತ ಕಲ್ಪನೆಯಿಂದ ದೂರ ಬರಬೇಕು ಅಂತ ಹೇಳಿ. ಈ ರೀತಿಯ ವಿ ನೀಡ್ ಟು ಮೂವ್ ಅವೇ ಫ್ರಮ್ ದ ಪ್ಯಾರಾಡೈಮ್ ಆಫ್ ನೇಚರ್ ಆಸ್ ಡೆಡ್ ಮ್ಯಾಟರ್. ಅದೊಂದು ಜೀವಂತವಿರುವ ವ್ಯವಸ್ಥೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಅದೊಂದು ಡೆಡ್ ಮ್ಯಾಟರ್ ಅನ್ನುವಂತಹ ಆಲೋಚನೆಯಿಂದ ನಾವು ದೂರ ಬರಬೇಕು. ಇದನ್ನ ಹೇಗೆ ಕಲಿಬೇಕು, ಹೇಗೆ ಇದರ ದಾರಿಗೆ ಬರಬೇಕು ಅಂತ ಹೇಳಿದ್ರೆ, ನೇಚರ್ ಈಸ್ ದ ಬೆಸ್ಟ್ ಟೀಚರ್ ಅಂತ ಹೇಳಿ ವಂದನಾ ಶಿವ ಹೇಳ್ತಾರೆ. ಪ್ರಕೃತಿಯ ನಮಗೆ ಪಾಠವನ್ನ ಕಲಿಸ್ಕೊಡುತ್ತೆ ಅಂತ ಹೇಳ್ತಾರೆ. ಈ ಪಾಠವನ್ನ ಕಲಿಸುವ ದೃಷ್ಟಿಯಲ್ಲಿ ನವಧಾನ್ಯ ಫಾರ್ಮ್ ಅಲ್ಲಿ ಅವರು ಅರ್ತ್ ಯೂನಿವರ್ಸಿಟಿಯನ್ನ ಸ್ಥಾಪನೆ ಮಾಡಿದ್ದಾರೆ. ಈ ಅರ್ತ್ ಯೂನಿವರ್ಸಿಟಿ ಸಂಸ್ಥೆಯಲ್ಲಿ ಅವರು ಅರ್ತ್ ಡೆಮೋಕ್ರಸಿಯನ್ನ ಕಲಿಸ್ಕೊಡ್ತಾರೆ. ಡೆಮೋಕ್ರಸಿ ಅಂತ ಹೇಳಿದ್ರೆ ಎಲ್ಲರೂ ಎಲ್ಲರಿಗಾಗಿ ಪೋಷಣೆಗೆ ಅವಕಾಶವನ್ನ ಕೊಡಬೇಕು, ಎಲ್ಲರೂ ಎಲ್ಲರನ್ನ ರಕ್ಷಿಸಬೇಕು, ಎಲ್ಲರೂ ಎಲ್ಲರ ಜೊತೆ ಜವಾಬ್ದಾರಿಯಿಂದ ವರ್ತಿಸಬೇಕು ಅನ್ನುವ ಆಲೋಚನೆಯನ್ನ ಡೆಮೋಕ್ರಸಿ ಕೊಡುತ್ತೆ. ಈ ಡೆಮೋಕ್ರಸಿ ಅನ್ನ ಅವ್ರೇನ್ ಮಾಡ್ತಾ ಇದ್ದಾರೆ, ಅರ್ತ್ ಡೆಮೋಕ್ರಸಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಅರ್ತ್ ಡೆಮೋಕ್ರಸಿ ಅನ್ನುವ ಪರಿಕಲ್ಪನೆಯನ್ನ ಅರ್ತ್ ಯೂನಿವರ್ಸಿಟಿನಲ್ಲಿ ಕಲಿಸ್ಕೊಡ್ತಾ ಇದ್ದಾರೆ. ಅದರರ್ಥ ಭೂಮಿಯ ಮೇಲಿರುವಂತಹ ಎಲ್ಲ ಜೀವಿಗಳಿಗೂ ಸಮಾನವಾಗಿ ಬದುಕುವ ಹಾಗೂ ಸಮಾನ ಬದುಕುವ ಅವಕಾಶವನ್ನ ಪಡೆಯುವಂತಹ ಹಕ್ಕು ಇದೆ ಅನ್ನುವಂತಹ ಪರಿಕಲ್ಪನೆಯನ್ನ ಅರ್ತ್ ಯೂನಿವರ್ಸಿಟಿಯಲ್ಲಿ ಕಲಿಸ್ಕೊಡ್ತಾ ಇದ್ದಾರೆ. ಈ ಅರ್ತ್ ಡೆಮೋಕ್ರಸಿಯ ಪರಿಕಲ್ಪನೆಯನ್ನ ಅರ್ಥ ಮಾಡಿಕೊಂಡಾಗ ಭೂಮಿಯ ಮೇಲೆ ಬದುಕ್ತಾ ಇರುವಂತ ನಾವೆಲ್ಲರೂ ಮಾನವ ಕೇಂದ್ರಿತ ಆಂಥ್ರೋಪೋಸೆಂಟ್ರಿಸಂ ನಿಂದ ಪರಿಸರ ಕೇಂದ್ರಿತ ಜೀವನವನ್ನ ಕಟ್ಟಿಕೊಳ್ಳಿಕ್ಕೆ ಅವಕಾಶ ಆಗತ್ತೆ ಅಂತ ಹೇಳಿ ವಂದನಾ ಶಿವ ಹೇಳ್ತಾರೆ.
ಹಾಗಾಗಿ ನಾವು ಇಕೋಸೆಂಟ್ರಿಸಮ್ ಆಗಿ ಎಲ್ಲ ಜೀವಿಗಳಿಗೂ ಬದುಕುವ ಅವಕಾಶ ಸಮಾನವಾಗಿರಬೇಕು ಅಂತ ಆಲೋಚಿಸಿದಾಗ ಮನುಷ್ಯರನ್ನ ಕಾಡ್ತಾ ಇರುವಂತಹ ಅನೇಕ ಕೊರತೆಗಳು, ಆಹಾರದ ಕೊರತೆ, ನೀರಿನ ಕೊರತೆ ಇತ್ಯಾದಿ ಕೊರತೆಗಳನ್ನು ಕೂಡ ನಿವಾರಿಸಿಕೊಳ್ಳಿಕ್ಕೆ ಅವಕಾಶ ಆಗತ್ತೆ. ಯಾಕಂದ್ರೆ ಮನುಷ್ಯ ಕೂಡ ಭೂಮಿಯ ಮೇಲೆ ಇರುವಂತಹ ಅನೇಕ ಜೀವಿಗಳಲ್ಲಿ ಒಬ್ಬ ಜೀವಿಯಾಗಿರ್ತಾನೆ. ಈ ಅರ್ತ್ ಯೂನಿವರ್ಸಿಟಿನಲ್ಲಿ ಎಲ್ಲರೂ ಭಾಗವಹಿಸ್ತಾರೆ. ವಿದ್ಯಾರ್ಥಿಗಳು, ಕೃಷಿಕರು, ಯುವಕರು ಎಲ್ಲರೂ ಕೂಡ ಭಾಗವಹಿಸಿ ಕಲಿತಾರೆ. ಈ ಅರ್ತ್ ಯೂನಿವರ್ಸಿಟಿನಲ್ಲಿ 2 ಜನಪ್ರಿಯವಾದಂತಹ ಕೋರ್ಸ್ಗಳು, ಕಲಿಕೆಗಳು ಇದಾವೆ. ಒಂದು ದ A to Z ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂಡ್ ಅಗ್ರೋ ಎಕಾಲಜಿ, ಇನ್ನೊಂದು ಗಾಂಧಿ ಅಂಡ್ ಗ್ಲೋಬಲೈಸೇಷನ್. ದಿ A to Z ಆಫ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂಡ್ ಅಗ್ರೋ ಎಕಾಲಜಿ, ಗಾಂಧಿ ಅಂಡ್ ಗ್ಲೋಬಲೈಸೇಷನ್ ಇವೆರಡು ಅರ್ತ್ ಯೂನಿವರ್ಸಿಟಿನಲ್ಲಿ ಬಹಳ ಜನಪ್ರಿಯವಾಗಿರುವಂತಹ ಕೋರ್ಸ್ಗಳಾಗಿವೆ. ನಂತರ ವಂದನಾ ಶಿವ ಈ ಎಲ್ಲ ಸಮಸ್ಯೆಗಳಿಂದ ನಾವು ಹೊರಗೆ ಬರಬೇಕಾದ್ರೆ, ಇವತ್ತು ನಾವೇನು ಭೂಮಿಯ ಮೇಲೆ ಏರುತ್ತಿರುವ ತಾಪಮಾನದ ಸಮಸ್ಯೆ, ಹಾಗೆ ಸಾಕಷ್ಟು ಪ್ರಾಕೃತಿಕ ಅವಘಡಗಳು ನಡೀತಾ ಇದ್ದಾವೆ. ಏಕಕಾಲದಲ್ಲಿ ಬರ ಇರುತ್ತೆ, ಇನ್ನೊಂದು ಕಡೆ ಪ್ರವಾಹ ಇರುತ್ತೆ. ಈಗ ನಾವು ಕರ್ನಾಟಕದಲ್ಲಿ ನೀರಿನ ಕೊರತೆಯನ್ನ, ಮಳೆಯ ಕೊರತೆಯನ್ನ ಎದುರಿಸ್ತಾ ಇದ್ರೆ, ಪಕ್ಕದ ಕೇರಳದಲ್ಲಿ ಪ್ರವಾಹದ ಭೀತಿ ಆಗಿದೆ. ಸಾಕಷ್ಟು ಜನರನ್ನ ಕೂಡ ಅದು ಬಲಿ ತೆಗೆದುಕೊಂಡಿದೆ. ಹಾಗೆ ಕರ್ನಾಟಕದಲ್ಲೇ ಕರಾವಳಿ ಪ್ರದೇಶದಲ್ಲಿ, ಕೆಟ್ಟ ಪ್ರದೇಶದಲ್ಲಿ ಕೆಲವು ಕಡೆ ಭಾರಿ ಮಳೆ ಆಗತ್ತೆ, ಇನ್ ಕೆಲವು ಕಡೆ ಮಳೆ ಇಲ್ಲವೇ ಇಲ್ಲ ಅನ್ನುವಂತ ಒಂದು ಪರಿಸ್ಥಿತಿ ಇದೆ. ಇಂಥ ಸಮಸ್ಯೆಗಳನ್ನ ಹೇಗೆ ಪರಿಹರಿಸ್ಕೊಳ್ಬೇಕಪ್ಪ, ಅದಕ್ಕೆ ದಾರಿ ಏನು ಅಂತ ಹೇಳಿದಾಗ ರವೀಂದ್ರನಾಥ್ ಟ್ಯಾಗೋರ್ ಅವರ ತಪೋವನ ಅನ್ನುವಂತ ಪ್ರಬಂಧದ ಚರ್ಚೆಯನ್ನ ವಂದನಾ ಶಿವ ಮಾಡ್ತಾರೆ. ರವೀಂದ್ರನಾಥ್ ಟ್ಯಾಗೋರ್ ಅವರು ಒಂದು ಪ್ರಕೃತಿಯಲ್ಲಿಯೇ, ಪ್ರಕೃತಿಯ ಮಡಿಲಲ್ಲಿ ಕಲಿಯುವಂತಹ ಒಂದು ವ್ಯವಸ್ಥೆಯನ್ನ ನಿರ್ಮಿಸಿದವರು. ಶಾಂತಿನಿಕೇತನ ಅಂತ ಹೇಳಿ ಅದನ್ನ ಕರೀತಾರೆ. ಹೈಸ್ಕೂಲ್ ವಿದ್ಯಾರ್ಥಿಗಳು ಎ ಡೇ ಇನ್ ಆಶ್ರಮ್ ಅಂತ ಒಂದು ಪಾಠವನ್ನು ಕೂಡ ಓದಿರ್ತೀರಿ. ಅದು ಶಾಂತಿನಿಕೇತನದ ಒಂದು ದಿನದ ಜೀವನ ಹೇಗಿರುತ್ತೆ ಅನ್ನೋದ ಪಾಠ ಆಗಿದೆ. ಈ ತಪೋವನ್ ಅನ್ನುವಂತಹ ಪ್ರಬಂಧದಲ್ಲಿ ಟ್ಯಾಗೋರ್ ಬರೀತಾರೆ, Indian civilization has been distinctive in locating its source of regeneration, material and intellect in the forest, not the city. India's best ideas have come where man was in communion with trees, rivers and lakes, away from the crowds. The peace of the forest has helped the intellectual evolution of man. The culture of the forest has fueled the culture of Indian society. The culture that has arisen from the forest has been influenced by the diverse processes of renewal of life, which are always at play in the forest, varying from species to species, from season to season, in sight and sound and smell. The unifying principle of life in diversity, of democratic pluralism, thus became the principle of Indian civilization. ಭಾರತೀಯ ಆಲೋಚನೆಗಳು, ನಾಗರಿಕ ಆಲೋಚನೆಗಳು, ಭಾರತೀಯ ಸಂಸ್ಕೃತಿಯ ಆಲೋಚನೆಗಳು ಕಾಡಿನಲ್ಲಿ ಹುಟ್ಟಿದಂತು. ಕಾಡಿನ ಮಡಿಲಲ್ಲಿ ವ್ಯಕ್ತಿಗಳು ಇದ್ದಾಗ ಅವರ ಆಲೋಚನೆಗಳಿಂದ ನಮ್ಮ ನಾಗರಿಕತೆ, ನಮ್ಮ ಸಂಸ್ಕೃತಿ ಪ್ರಭಾವಕ್ಕೆ ಒಳಗಾಗಿದೆ ಅಂತ ಹೇಳಿ ವಂದನಾ ಶಿವ ಹೇಳ್ತಾ ಇದ್ದಾರೆ. ಯಾಕಂದ್ರೆ ರವೀಂದ್ರನಾಥ್ ಟ್ಯಾಗೋರ್ ಅವರು ಇದೇ ವಿಚಾರವನ್ನ ತಪೋವನ್ನಲ್ಲಿ ಹೇಳ್ತಾ ಇದ್ದಾರೆ. ಕಾಡಿನ ಜೊತೆಗೆ, ಪ್ರಕೃತಿಯ ಜೊತೆಗೆ ಭಾರತದಲ್ಲಿ ಬದುಕುವವರ ಸಂಪರ್ಕ ಮೊದಲಿಂದಲೂ ಇದೆ. ನೀವೇ ಯೋಚನೆ ಮಾಡಿ, ನೀವು ವರ್ಷಕ್ಕೊಮ್ಮೆ ಪೂಜಿಸುವಂತಹ ದೇವಸ್ಥಾನ, ದೇವರು ಯಾವುದೋ ಒಂದು ಬೆಟ್ಟದ ಮೇಲೆ, ಒಂದು ಕಾಡಿನ ನಡುವೆ ಇರುವಂತಹ ದೇವಸ್ಥಾನ ಆಗಿರುತ್ತೆ. ಹಾಗಾಗಿ ಕಾಡು, ಪ್ರಕೃತಿಯ ಮಡಿಲಲ್ಲಿ ವಾಸಿಸುವಂತಹ ಒಂದು ಅಭ್ಯಾಸ, ಒಂದು ಯೋಚನೆ ಭಾರತೀಯರಲ್ಲಿ ಮೊದಲಿಂದನೂ ಇದೆ ಅನ್ನೋದನ್ನ ರವೀಂದ್ರನಾಥ್ ಟ್ಯಾಗೋರ್ ಹೇಳ್ತಾ ಇದ್ದಾರೆ. ಇನ್ನೊಂದು ವಿಷಯ ಅವರು ಹೇಳ್ತಾರೆ, ಏನಂದ್ರೆ ಪ್ರಕೃತಿಯಲ್ಲಿ, ಕಾಡಿನಲ್ಲಿ ಪ್ರತಿಯೊಂದು ಜೀವಿಯು ತನ್ನದೇ ಆದಂತ ರೀತಿಯಲ್ಲಿ ತನ್ನ ಬದುಕನ್ನ ಬದುಕ್ತಾ ಇರುತ್ತೆ. ವಿಚ್ ಏನು ಆ ಪ್ರಾಸೆಸ್ ಆಫ್ ರಿನೆವಲ್ ಆಫ್ ಲೈಫ್, ಬದುಕು ಮುಂದುವರಿಯುವಂತಹ ರೀತಿ ಇರುತ್ತಲ್ಲ, ಅದು ಒಂದಕ್ಕಿಂತ ಒಂದು ಭಿನ್ನವಾಗಿರುತ್ತೆ. ಋತುವಿನಿಂದ ಋತು ಭಿನ್ನವಾಗಿರುತ್ತೆ. ನೀವು ನೋಡುವ ದೃಷ್ಟಿಯಲ್ಲೂ ಭಿನ್ನತೆ ಇರುತ್ತೆ.
ಶಬ್ದದಲ್ಲೂ ಭಿನ್ನತೆ ಇರುತ್ತೆ, ಹಾಗೆ ಸುವಾಸನೆಯಲ್ಲೂ ಕೂಡ ಭಿನ್ನತೆ ಇರುತ್ತೆ. ಈಗ ಹಲಸಿನ ಹಣ್ಣು ಹಣ್ಣಾಗಿದೆ ಅನ್ನೋದು ನಿಮಗೆ ಗೊತ್ತಾಗ್ಬೇಕಾಗಿರೋದು ಅದರ ಸುವಾಸನೆಯಿಂದ, ಸ್ಮೆಲ್ಲಿಂದ. ಹಾಗೆ ಮಾವಿನ ಹಣ್ಣು ಹಣ್ಣಾಗಿದೆ ಅಂತ ನಮಗೆ ಗೊತ್ತಾಗ್ಬೇಕಾದ್ರೆ ಅದರ ಬಣ್ಣ ಬದಲಾಗಿರುತ್ತೆ, ನೋಟ ನಮ್ಮ ಕಣ್ಣಿಗೆ ಕೂಡ ಗೊತ್ತಾಗತ್ತೆ, ಹಾಗೆ ನಮ್ಮ ಮೂಗಿಗೂ ಕೂಡ ಅದು ಗೊತ್ತಾಗತ್ತೆ. ಹಾಗೆ ಒಂದು ಪರಂಗಿ ಹಣ್ಣು ಹಣ್ಣಾಗಿರೋದು ನಮ್ಗೆ ಕಣ್ಣಿಂದ ಸ್ಪರ್ಶದಿಂದ ಗೊತ್ತಾಗತ್ತೆ, ಮೂಗಿನಿಂದ ಕಡಿಮೆ ಗೊತ್ತಾಗತ್ತೆ. ಸೊ ಹಾಗಾಗಿ ಇಷ್ಟೆಲ್ಲ ಭಿನ್ನತೆಗಳು, ವೈವಿಧ್ಯಮಯವಾದಂತ ರೀತಿಯಲ್ಲಿ ಬದುಕು ಇರುತ್ತೆ. ಈ ವೈವಿಧ್ಯತೆ ಒಂದು ಕಡೆಗೆ ಸೇರಿರುತ್ತೆ, ಯೂನಿಫೈ ಆಗತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಮನುಷ್ಯನ ಬದುಕು ಅಷ್ಟೇ ಅಲ್ಲ, ಪ್ರಕೃತಿಯ ಬದುಕಿನಲ್ಲೂ ಕೂಡ ಡೈವರ್ಸಿಟಿ, ವೈವಿಧ್ಯತೆ ಇರುತ್ತೆ ಅಂತ ಹೇಳಿ. ಸೊ ಡೈವರ್ಸಿಟಿಯ ಬಗ್ಗೆ ಅವರು ಹೇಳ್ಬೇಕಾದ್ರೆ ಒಂದು ಮಾತನ್ನ ಹೇಳ್ತಾರೆ, ವೈವಿಧ್ಯತೆ, ಇಕೊಲಾಜಿಕಲ್ ಸಸ್ಟೈನಬಿಲಿಟಿ ಮತ್ತು ಡೆಮಾಕ್ರಸಿ ಎರಡಕ್ಕೂ ಕೂಡ ಮೂಲ ಆಧಾರ. ನಮ್ಮ ದೇಶದಲ್ಲಿ ಭಾಷೆಗಳು ಭಿನ್ನ, ಧರ್ಮಗಳು ಭಿನ್ನ, ಆಚರಣೆಗಳು ಭಿನ್ನ, ಆಹಾರ ಕ್ರಮಗಳು ಕೂಡ ಭಿನ್ನ. ಈ ಎಲ್ಲ ಡೈವರ್ಸಿಟಿಯನ್ನ ಒಂದಾಗಿಸಿ ಭಾರತ, ಇಂಡಿಯಾ ಅನ್ನುವಂತಹ ದೇಶ ಉಂಟಾಗಿದೆ. ಹಾಗಾಗಿ ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಏಕತೆಯನ್ನ ಪಡ್ಕೊಳ್ಬೇಕಾದ್ರೆ ಈ ಅನೇಕತೆ ಇರುತ್ತೆ. ಹಾಗೆ ಪ್ರಕೃತಿ ಏಕತೆಯನ್ನ ಅಂದ್ರೆ ಉಳ್ಕೊಳ್ಬೇಕಾದ್ರೆ, ಒಟ್ಟಾಗಿ ಉಳ್ಕೊಳ್ಬೇಕಾದ್ರೆ ಅದರಲ್ಲಿರುವ ಅನೇಕತೆಗಳನ್ನ ನಾವು ಬೆಂಬಲಿಸಬೇಕಾಗತ್ತೆ, ಉಳಿಸ್ಬೇಕಾಗತ್ತೆ, ಉಳಿಸ್ಕೊಳ್ಬೇಕಾಗತ್ತೆ ಅನ್ನೋದನ್ನ ವಂದನಾ ಶಿವ ಹೇಳ್ತಾರೆ. ಅದನ್ನೇ ಅವರು ಹಿಂದೆ ಮಾನೋಕಲ್ಚರ್, ಅಪಾಯಕಾರಿ ಅಂತ ಹೇಳಿದ್ರು. ಯಾಕಂದ್ರೆ ಪ್ರಕೃತಿಯಲ್ಲಿ ಒಂದು ರೀತಿಯ ಜೀವನ ಇರಲ್ಲ, ಅನೇಕ ರೀತಿಯ ಜೀವನ ಕ್ರಮಗಳು ಇರುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಫಾರೆಸ್ಟ್ ಈಸ್ ಎ ಯೂನಿಟಿ ಇನ್ ಇಟ್ಸ್ ಡೈವರ್ಸಿಟಿ. ವಿ ಆರ್ ಯುನೈಟೆಡ್ ವಿತ್ ನೇಚರ್ ಥ್ರೂ ಅವರ್ ರಿಲೇಶನ್ಶಿಪ್ ವಿತ್ ದ ಫಾರೆಸ್ಟ್. ಮನುಷ್ಯನ ಸಮಸ್ಯೆ ಏನಪ್ಪಾ ಅಂದ್ರೆ ಎಲ್ಲವೂ ಏಕರೀತಿಯಲ್ಲಿ ಇರಬೇಕು ಅಂತ ನೋಡುವಂತ ಪ್ರಯತ್ನವನ್ನ ಮಾಡ್ತಾನೆ. ಆ ಪ್ರಯತ್ನವನ್ನ ಮಾಡಬೇಕಾದಾಗ ಒಂದು ಅಂಶವನ್ನ ನಾವು ಮರಿತೀವಿ. ಏನಪ್ಪಾ ಅಂತ ಹೇಳಿದ್ರೆ, ನೇಚರ್ನಲ್ಲಿ ಡೈವರ್ಸಿಟಿ ಈಸ್ ದ ರೂಲ್. ಅನೇಕತೆ ಅನ್ನೋದು ಪ್ರಕೃತಿಯಲ್ಲಿ ಒಂದು ನಿಯಮ. ಈ ನಿಯಮವನ್ನ ನಾವು ಗೌರವಿಸಬೇಕು. ನೇಚರ್ನ ಅತ್ಯುತ್ತಮವಾದಂತ ಅಭಿವ್ಯಕ್ತಿ ನಮಗೆ ಫಾರೆಸ್ಟ್ ನಲ್ಲಿ ಸಿಗತ್ತೆ. ಹಾಗಾಗಿ ಫಾರೆಸ್ಟ್ ಅನ್ನೋದು ಏನು ಅಂತ ಹೇಳಿ ಟ್ಯಾಗೋರ್ ಹೇಳ್ತಾರೆ. ಫಾರೆಸ್ಟ್ ವಾಸ್ ನಾಟ್ ಜಸ್ಟ್ ದ ಸೋರ್ಸ್ ಆಫ್ ನಾಲೆಡ್ಜ್ ಅಂಡ್ ಫ್ರೀಡಮ್, ಇಟ್ ವಾಸ್ ದ ಸೋರ್ಸ್ ಆಫ್ ಬ್ಯೂಟಿ ಅಂಡ್ ಜಾಯ್, ಆಫ್ ಆರ್ಟ್ ಅಂಡ್ ಎಸ್ಥೆಟಿಕ್ಸ್, ಆಫ್ ಹಾರ್ಮನಿ ಅಂಡ್ ಪರ್ಫೆಕ್ಷನ್. ಇಟ್ ಸಿಂಬಲೈಸ್ಡ್ ದ ಯೂನಿವರ್ಸ್. ದ ಫಾರೆಸ್ಟ್ ಟೀಚಸ್ ಅಸ್ ಯೂನಿಯನ್ ಅಂಡ್ ಕಂಪ್ಯಾಷನ್. ಕಾಡು ನಮಗೆ ಏಕತೆಯನ್ನ, ಒಟ್ಟಾಗುವುದನ್ನ ಮತ್ತೆ ಕರುಣೆಯನ್ನ ಕಲಿಸ್ಕೊಡುತ್ತೆ ಅಂತ ಹೇಳ್ತಾರೆ. ಹಾಗೆ ಫಾರೆಸ್ಟ್ ಟೀಚಸ್ ಅಸ್ ಎನಫ್ನೆಸ್. ಸಾಕು ಅನ್ನೋದನ್ನು ಕೂಡ ನಮಗೆ ಈ ಫಾರೆಸ್ಟ್ ಕಲಿಸ್ಕೊಡುತ್ತೆ. ಯಾಕಂತ ಹೇಳಿದ್ರೆ ಕಾಡಿನಲ್ಲಿ ಒಂದು ಪ್ರಾಣಿ ಇನ್ನೊಂದು ಪ್ರಾಣಿಯ ಆಹಾರವನ್ನ ಕಿತ್ಕೊಳ್ಳೋದಿಕ್ಕೆ ಹೋಗೋದಿಲ್ಲ, ಮತ್ತೆ ತನಗೆ ಹೊಟ್ಟೆ ತುಂಬಿದ ಮೇಲೆ ಮತ್ತೊಂದು ಪ್ರಾಣಿಯ ತಂಟೆಗೆ ಯಾವುದೇ ಪ್ರಾಣಿ ಹೋಗೋದಿಲ್ಲ. ಸೊ ಎನಫ್ನೆಸ್, ಸಾಕು ಅನ್ನೋದನ್ನ ಕಾಡು ನಮಗೆ ಕಲಿಸ್ಕೊಡುತ್ತೆ ಅಂತ ಹೇಳಿ ಟ್ಯಾಗೋರ್ ಹೇಳ್ತಾರೆ ಅನ್ನೋದನ್ನ ವಂದನಾ ಶಿವ ಪಾಠದಲ್ಲಿ ಹೇಳ್ತಾರೆ. ಮತ್ತೆ ಹಾಗೆ ಜೀವನದಲ್ಲಿ ನಾವು ಸಮಾಧಾನವನ್ನ, ಒಂದು ಸಂತೋಷವನ್ನ ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಇನ್ನೊಬ್ಬರಿಗೆ ಕೊಡೋದ್ರ ಮೂಲಕ ಅದನ್ನ ಪಡ್ಕೊಳ್ಳಕ್ಕೆ ಸಾಧ್ಯವೇ ಹೊರತು ಇನ್ನೊಬ್ಬರಿಂದ ಕಿತ್ಕೊಳ್ಳೋದ್ರ ಮೂಲಕ ಅದನ್ನು ಪಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಟ್ಯಾಗೋರ್ ಹೇಳ್ತಾರೆ. No species in a forest appropriates the share of another species. Every species sustains itself in cooperation with others ಅಂತ ಹೇಳಿ. ಕಾಡಿನಲ್ಲಿರುವಂತ ಯಾವುದೇ ಜೀವಿ, ಸ್ಪೀಸಿಸ್, ಇನ್ನೊಂದು ಜೀವಿಯ ಊಟವನ್ನ, ಆಹಾರವನ್ನ ಕಿತ್ಕೊಳ್ಳೋದಿಲ್ಲ. ಬದಲಿಗೆ ಒಂದು ಇನ್ನೊಂದರ ಜೊತೆ ಸಹಕರಿಸಿಕೊಂಡು ಬದುಕೋದಿಕ್ಕೆ ಕೋಆಪರೇಷನ್ ಇಟ್ಕೊಂಡು ಬದುಕ್ತವೆ. ತಮ್ಮದೇ ಆದಂತಹ ಜೀವನ ಕ್ರಮವನ್ನ ಆ ಎಲ್ಲ ಜೀವಿಗಳು ಹೊಂದಿರುತ್ತವೆ. ಒಂದು ಇನ್ನೊಂದರ ಆಹಾರವನ್ನ ಕಿತ್ಕೊಳ್ಳೋದಿಕ್ಕೆ ಹೋಗೋದಿಲ್ಲ. ಹುಲಿ ಜಿಂಕೆಯನ್ನ ತಿನ್ನತ್ತೆ, ಆದ್ರೆ ಹುಲಿ ಯಾವತ್ತು ಹುಲ್ಲನ್ನ ತಿನ್ಲಿಕ್ಕೆ ಹೋಗೋದಿಲ್ಲ. ಹಾಗೆ ಜಿಂಕೆ ಹುಲ್ಲನ್ನ ತಿನ್ನುತ್ತೆ, ಮುಂದೆ ಹುಲಿಗೆ ಆಹಾರ ಆಗತ್ತೆ. ಆದ್ರೆ ಯಾವ ಕಾರಣಕ್ಕೂ ಈ ಜಿಂಕೆ ಇನ್ನೊಂದು ಪ್ರಾಣಿಯನ್ನ ತಿನ್ನುವ ವ್ಯವಸ್ಥೆ ಇಲ್ಲ. ಸೊ ಇಲ್ಲಿ
ಒಂದು ಡೈವರ್ಸಿಟಿಯನ್ನ ನೀವು ಕಾಣ್ತೀರಿ. ಆ ಜೀವಿ ಇನ್ನೊಂದು ಜೀವಿಯ ಜೊತೆಗೆ ಬದುಕುತ್ತೆ. ಸೊ ಪ್ರಕೃತಿಯಲ್ಲಿ ಅದು ಸಹಜವಾಗಿರುತ್ತೆ. ನಿಮಗೆ ಹೊಟ್ಟೆ ಹಸಿದಾಗ ಆಹಾರವನ್ನ ಸೇವಿಸೋದು ಸರಿಯಾದದ್ದು, ಹೊಟ್ಟೆ ಹಸಿವಿಲ್ದೆ ಇದ್ದಾಗ್ಲೂ ಸೇವಿಸೋದಕ್ಕೆ ಹೋಗೋದು ಅನಾರೋಗ್ಯಕರವಾದದ್ದು. ಹಾಗಾಗಿ ಎನಫ್ನೆಸ್ ಅನ್ನು ಕೂಡ, ಸಾಕು ಅನ್ನೋದನ್ನು ಕೂಡ ಪ್ರಕೃತಿ, ಕಾಡು ನಮ್ಗೆ ಹೇಳ್ಕೊಡುತ್ತೆ ಅಂತ ಹೇಳಿ ಟ್ಯಾಗೋರ್ ಹೇಳದ್ದನ್ನ ವಂದನಾ ಶಿವ ಇಲ್ಲಿ ದಾಖಲಿಸ್ತಾರೆ. ನಂತರ ಪಾಠದ ಕೊನೆ ಭಾಗದಲ್ಲಿ ಒಂದೆರಡು ಪ್ರಮುಖವಾದಂತಹ ವಿಷಯಗಳನ್ನ ವಂದನಾ ಶಿವ ಚರ್ಚಿಸ್ತಾರೆ. ದಿ ಎಂಡ್ ಆಫ್ ಕನ್ಸ್ಯೂಮರಿಸಮ್ ಅಂಡ್ ಅಕ್ಯುಮುಲೇಷನ್ ಈಸ್ ದ ಬಿಗಿನಿಂಗ್ ಆಫ್ ದ ಜಾಯ್ ಆಫ್ ಲಿವಿಂಗ್ ಅಂತ ಹೇಳಿ. ಸೊ ಏನಪ್ಪ ಈ ವಿಷಯ ಅಂತ ಹೇಳಿದ್ರೆ, ಕೊಳ್ಳುಬಾಕ ಸಂಸ್ಕೃತಿ ಅಂತ ಹೇಳ್ತಾರೆ. ಕನ್ಸ್ಯೂಮರಿಸಮ್, ಕೊಳ್ಳುಬಾಕ ಸಂಸ್ಕೃತಿ. ಅಗತ್ಯ ಇದೆಯೋ ಇಲ್ವೋ ವಸ್ತುಗಳನ್ನ ಕೊಂಡ್ಕೊಂಡು ಸಂಗ್ರಹಿಸಿಕೊಳ್ಳುವಂತಹ, ಅಕ್ಯುಮುಲೇಷನ್, ಸಂಗ್ರಹಿಸಿಕೊಳ್ಳುವಂತಹ ಒಂದು ವರ್ತನೆ ಮನುಷ್ಯರಲ್ಲಿ ಇದೆ. ಇದು ಅಪಾಯಕಾರಿಯಾದಂತ ವರ್ತನೆ, ಇದು ದುಃಖದ ವರ್ತನೆ. ಇವೆರಡನ್ನ ಬಿಡುವಂಥದ್ದು, ಕೊಳ್ಳುಬಾಕ ಸಂಸ್ಕೃತಿಯನ್ನು ಮತ್ತೆ ಅನಗತ್ಯ ಸಂಗ್ರಹಣೆಯನ್ನ ಬಿಡುವಂಥದ್ದು ಬಿಗಿನಿಂಗ್ ಆಫ್ ದ ಜಾಯ್ ಆಫ್ ಲಿವಿಂಗ್. ನೀವು ಬದುಕುವ ಸಂತೋಷವನ್ನ ಅನುಭವಿಸ್ಲಿಕ್ಕೆ ಸರಿಯಾದಂತಹ ಆರಂಭ ಅಂತ ಹೇಳಿ ವಂದನಾ ಶಿವ ಹೇಳ್ತಾರೆ. ಗಾಂಧಿಯವರು ಒಂದ್ ಕಡೆ ಒಂದ್ ಮಾತನ್ನ ಹೇಳ್ತಾರೆ, ದೇರ್ ಇಸ್ ಎನಫ್ ಆನ್ ದಿಸ್ ಅರ್ತ್ ಫಾರ್ ಹ್ಯೂಮನ್ ನೀಡ್, ನಾಟ್ ಫಾರ್ ದ ಗ್ರೀಡ್ ಅಂತ ಹೇಳಿ. ಮಾನವ ಜನಾಂಗದ ಅಗತ್ಯತೆಗಳನ್ನ ಪೂರೈಸೋದಿಕ್ಕೆ ಈ ಭೂಮಿಯ ಮೇಲೆ ಸಾಕಷ್ಟು ಸಂಪನ್ಮೂಲ ಲಭ್ಯ ಇದೆ. ಆದರೆ ಮಾನವ ಜನಾಂಗದ ದುರಾಸೆಯನ್ನ ಈ ಭೂಮಿ ಪೂರೈಸಲಾರದು ಅನ್ನುವಂತ ಮಾತನ್ನ ಗಾಂಧೀಜಿಯವರು ಒಂದ್ ಕಡೆ ಹೇಳ್ತಾರೆ. ಹಾಗಾಗಿ ವಂದನಾ ಶಿವ ಟ್ಯಾಗೋರ್ ಅವರ ಆಲೋಚನೆಯನ್ನ ಇಟ್ಕೊಂಡು ಏನೊಂದು ವಿಷಯವನ್ನ ನಮ್ಗೆ ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದ್ರೆ, ಮನುಷ್ಯನ ದುರಾಸೆ, ಮನುಷ್ಯನ ಕೊಳ್ಳುಬಾಕ ಸಂಸ್ಕೃತಿ, ಮನುಷ್ಯನ ಅನಗತ್ಯ ಸಂಗ್ರಹ ಬುದ್ಧಿಯ ಕಾರಣದಿಂದ ಭೂಮಿಯ ಮೇಲೆ, ಭೂಮಿಯ ಸಂಪನ್ಮೂಲದ ಮೇಲೆ ಅನಗತ್ಯವಾದಂತ ಒತ್ತಡ ಉಂಟಾಗಿದೆ. ಇದರಿಂದಾಗಿ ಪ್ರಕೃತಿಯಲ್ಲಿ ಅಸಮತೋಲನ ಉಂಟಾಗಿದೆ. ಈ ಅಸಮತೋಲನದ ಪ್ರಭಾವದಿಂದ ಎಲ್ಲರೂ ಸಮಸ್ಯೆಗೆ ಒಳಗಾಗ್ತಾ ಇದ್ದೀವಿ. ನಾನು, ನೀವು ಎಲ್ಲರೂ ಇವತ್ತೇನು ನಾವು ಬರವನ್ನ ಎದುರಿಸ್ತಾ ಇದ್ದೀವಿ, ಕೊರತೆಗಳನ್ನ ಎದುರಿಸ್ತಾ ಇದ್ದೀವಿ, ಇವೆಲ್ಲವೂ ಸಹ ಮನುಷ್ಯನ ದುರಾಸೆಯ ವರ್ತನೆಯಿಂದ ನಡೀತಾ ಇರುವಂತಹ ಕೆಲಸಗಳಾಗಿರುತ್ತೆ. ಇದನ್ನ ಮುಗಿಸದ ಹೊರತು, ಇದನ್ನ ಅಂತ್ಯಗೊಳಿಸದ ಹೊರತು ನಮಗೆ ಬಿಡುಗಡೆ ಇಲ್ಲ ಅನ್ನೋದನ್ನ ಟ್ಯಾಗೋರ್ ಹೇಳೋ ವಿಚಾರವನ್ನ ವಂದನಾ ಶಿವ ಈ ಪಾಠದ ಕೊನೆಯ ಭಾಗದಲ್ಲಿ ಚರ್ಚಿಸ್ತಾರೆ. ಹಾಗೆ ಇನ್ನೊಂದು ವಿಷಯವನ್ನು ಕೂಡ ಅವರು ಹೇಳ್ತಾರೆ. ಆಸೆ ಅಥವಾ ದುರಾಸೆ ಮತ್ತು ಕರುಣೆ, ಇವುಗಳ ನಡುವೆ ಯಾವಾಗ್ಲೂ ಸಂಘರ್ಷ ಇರುತ್ತೆ. ಸಹಕಾರ ಮತ್ತು ಯುದ್ಧ, ಜಗಳ, ಹಾಗೆ ಹಿಂಸೆ ಮತ್ತು ಸಾಮರಸ್ಯ, ಇವುಗಳ ನಡುವೆ ಯಾವಾಗ್ಲೂ ಸಂಘರ್ಷ ಇದ್ದೇ ಇರತ್ತೆ. ಯಾವ ಹಂತದಲ್ಲಿ ಕಂಪ್ಯಾಷನ್, ಕರುಣೆ ದುರಾಸೆಯನ್ನ ಮೀರಿಸ್ತದೆಯೋ, ಸಹಕಾರ ಜಗಳವನ್ನ ಮೀರಿಸ್ತದೆಯೋ, ಸಾಮರಸ್ಯ ಹಿಂಸೆಯನ್ನ ಸೋಲಿಸಿ ಮುಂದೆ ಬರ್ತದೋ, ಅಂಥ ಸಂದರ್ಭದಲ್ಲಿ ಮಾತ್ರ ಮನುಷ್ಯನ ಬದುಕು ನೆಮ್ಮದಿಯನ್ನ ಕಾಣ್ಲಿಕ್ಕೆ ಸಾಧ್ಯ ಆಗತ್ತೆ. ಈ ನೆಮ್ಮದಿಯನ್ನ, ಈ ಒಂದು ಪಾಠವನ್ನ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಆ ಪಾಠವನ್ನ ಫಾರೆಸ್ಟ್ ಯಾವಾಗ್ಲೂ ನಮಗೆ ಸಮರ್ಥವಾಗಿ ಹೇಳ್ಕೊಡುತ್ತೆ ಅನ್ನೋದನ್ನ ವಂದನಾ ಶಿವ ಇಲ್ಲಿ ಚರ್ಚಿಸ್ತಾರೆ. ಕಾನ್ಫ್ಲಿಕ್ಟ್ ಬಿಟ್ವೀನ್ ಗ್ರೀಡ್ ಅಂಡ್ ಕಂಪ್ಯಾಷನ್, ಕಾನ್ಕ್ವೆಸ್ಟ್ ಅಂಡ್ ಕೋಆಪರೇಷನ್, violence and harmony that Tagore wrote about continues today, and it is the forest that can show us the way beyond this conflict. ಈ ಸಾಲುಗಳೊಂದಿಗೆ ವಂದನಾ ಶಿವ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್ ಅನ್ನುವಂತಹ ತಮ್ಮ ಪ್ರಬಂಧವನ್ನ ಅಂತ್ಯಗೊಳಿಸ್ತಾರೆ. ಇದು ಸೆಕೆಂಡ್ PUC ಇಂಗ್ಲಿಷ್ ಟೆಕ್ಸ್ಟ್ ಬುಕ್ಕಿನಲ್ಲಿ ಪಾಠ ಸಂಖ್ಯೆ 4 ಆಗಿ ನೀವು ಓದ್ತಾ ಇದ್ದೀವಿ. ವಿದ್ಯಾರ್ಥಿಗಳೇ, ಈ ಪಾಠ ಸಾಮಾನ್ಯವಾಗಿ ಸೆಕೆಂಡ್ PUC ಓದ್ತಾ ಇರುವಂತ ವಿದ್ಯಾರ್ಥಿಗಳು ಕಷ್ಟ, ಅರ್ಥ ಆಗ್ಲಿಕ್ಕೆ ತುಂಬಾ ಸಮಯ ತಗೊಳುತ್ತೆ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಒಂದು ವಿಷಯ ನಿಮ್ಮೆಲ್ರಿಗೂ ಅರ್ಥ ಆಗ್ಬೇಕಾಗಿರೋದೇನಪ್ಪಾ ಅಂತ ಹೇಳಿದ್ರೆ, ಈ ಪಾಠ ಕಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ಸಾಕಷ್ಟು ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ಇವತ್ತು ನಾವು ಏನು ಪ್ರಕೃತಿಯಲ್ಲಿ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೇವೆ, ಒಂದು ಕಡೆ ಮಳೆಯ ಕೊರತೆ, ಇನ್ನೊಂದು ಕಡೆ ಮಳೆಯ
ಪ್ರಮಾಣ ಹೆಚ್ಚಾಗಿ ಪ್ರವಾಹ ಬರುವಂತ ಸಮಸ್ಯೆ, ಹಾಗೆ ಒಂದು ದಿನ ಬಿಸಿಲು, ಇನ್ನೊಂದು ದಿನ ಚಳಿ, ಇನ್ನೊಂದು ದಿನ ಮಳೆ, ಇದರಿಂದ ನಮಗೆ ಉಂಟಾಗ್ತಾ ಇರುವಂತಹ ಕಾಯಿಲೆಗಳ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ನಿಮ್ಮಲ್ಲೇ ಬಹುತೇಕ ವಿದ್ಯಾರ್ಥಿಗಳು ಈಗ ಕಾಲೇಜು ಪ್ರಾರಂಭ ಆದ 3 ತಿಂಗಳಲ್ಲಿ 3-4 ಬಾರಿ ಜ್ವರದ ಕಾಯಿಲೆಯಿಂದ ಬಳಲಿದ್ದೀರಿ, ಕೆಮ್ಮು, ನೆಗಡಿ ಈ ಸಮಸ್ಯೆಗಳಿಂದ ಬಳಲ್ತಾ ಇದ್ದೀರಿ. ಯಾಕಂತ ಹೇಳಿದ್ರೆ ತಾಪಮಾನದಲ್ಲಿ ಸಾಕಷ್ಟು ಏರಿಳಿತಗಳು, ಇದರೊಂದಿಗೆ ವೈರಸ್ಗಳಲ್ಲಿ ಏರಿಳಿತ, ಹಾಗೆ ಬ್ಯಾಕ್ಟೀರಿಯಾಗಳಲ್ಲೂ ಕೂಡ ಏರಿಳಿತ, ಹಾಗಾಗಿ ಮನುಷ್ಯನ ಶರೀರಕ್ಕೆ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಕೆಲವು ಸಾರಿ ನಿಮಗೆ ಕಾಲೇಜಿಗೆ ಹೋಗದೇ ಇರುವಂತ ಪರಿಸ್ಥಿತಿಯನ್ನು ಕೂಡ ಸೃಷ್ಟಿ ಮಾಡಿದೆ. ಹಾಗಾಗಿ ಸಮಸ್ಯೆ ಪ್ರಕೃತಿಯ ಕಾಪಾಡೋದ್ರಲ್ಲಿ ಅಷ್ಟೇ ಅಲ್ಲ, ನಮ್ಮನ್ನ ಕಾಪಾಡಿಕೊಳ್ಳೋದ್ರಲ್ಲಿ ಕೂಡ ಇದೆ. ಹಾಗಾಗಿ ಕಾಡನ್ನು ಉಳಿಸಿ ಅನ್ನೋದಕ್ಕಿಂತ ಮನುಷ್ಯರನ್ನು ಉಳಿಸಿಕೊಳ್ಳಿ ಅನ್ನುವಂತ ಯೋಚನೆ ನಮ್ಮಲ್ಲಿ ಪ್ರಾರಂಭ ಆಗಬೇಕು. ಮನುಷ್ಯನನ್ನ ಉಳಿಸ್ಕೊಳ್ಬೇಕು, ಮಾನವ ಜನಾಂಗವನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಪ್ರಕೃತಿಯನ್ನು ಉಳಿಸ್ಕೊಳ್ಬೇಕು. ಎಲ್ಲಿವರೆಗೆ ಪ್ರಕೃತಿ ಉಳಿಯುತ್ತೋ ಅಲ್ಲಿವರೆಗೆ ಮನುಷ್ಯರು ಕೂಡ ಉಳಿತಾರೆ. ಹಾಗಾಗಿ ನಾವು ಪ್ರಕೃತಿಯನ್ನ ಉಳಿಸುವವರು ಅನ್ನೋದಕ್ಕಿಂತ ಪ್ರಕೃತಿಯನ್ನ ರಕ್ಷಿಸುವುದರ ಮೂಲಕ ಮಾನವರನ್ನು ರಕ್ಷಿಸಿಕೊಳ್ಳುವವರು ಅನ್ನೋ ಯೋಚನೆ ನಮ್ಮಲ್ಲಿ ಬರಬೇಕು ಅನ್ನೋದನ್ನ ವಂದನಾ ಶಿವ ಈ ಪಾಠದಲ್ಲಿ ಹೇಳ್ತಾರೆ. ಇದೆಲ್ಲವನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಕೇವಲ ಪರೀಕ್ಷೆ ದೃಷ್ಟಿಯಿಂದ ಅಷ್ಟೇ ಈ ಪಾಠವನ್ನ ಓದಬಾರ್ದು, ನಮ್ಮ ಭವಿಷ್ಯದ ದೃಷ್ಟಿಯಿಂದ ಕೂಡ ಈ ಪಾಠವನ್ನ ಓದಬೇಕು. ಒಳ್ಳೆಯ ಇಂಗ್ಲಿಷ್ ನಲ್ಲಿ ಈ ಪಾಠ ಇದೆ, ಕೆಲವು ಒಳ್ಳೆಯ ಪದಗಳನ್ನು ಕೂಡ ಅವರು ಬಳಕೆ ಮಾಡಿದ್ದಾರೆ. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಾಠವನ್ನ ನಾವು ಕಲಿಯೋಣ. ಅಲ್ಲಿಯವರೆಗೆ ಬಾಯ್, ಗುಡ್ ಬಾಯ್. ಟನ್ 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 ಕೇಳಿ ಕಂಠೇತ ನೀ ಶಾಲೆಯು ಕರೆಯುತ್ತಿದೆ ಬನ್ನಿ. ಕ್ಷಣ 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 ಬೆಳಕು ಸಿಕ್ಕರೆ ತಾರೆಯಾಗಿ ಮುನುಗುತ್ತೀಯೇ ನೀನು. ಶಾಲೆಯು ಮನೆಯಿಂದ ದೂರವಿಲ್ಲ, ಕಡಿಮೆ ಆಯ್ತು ಅಂತರ, ತಲುಪುವೆ ಶಾಲೆಯ ಗೇಟಿನ ತನಕ. ತುಸುವೆ ನಡಿಗೆ ಸಾಕು, ಪ್ರೀತಿ ಹಾಗೂ ಅಕ್ಕರೆಯಿಂದ ಕಲಿಸುವ ನಿಮಗೆ ಶಿಕ್ಷಕರೇ ದಾರಿ ದೀಪ. ಟನ್ 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 ಕೇಳಿ ಗಂಟೆ ಧ್ವನಿ.